ಕಾಂತಾರ ಸಿನಿಮಾಕ್ಕೆ ಇದೆಂತಹ ಅಗ್ನಿ ಪರೀಕ್ಷೆ ಅಂತ ಹೇಳಿ ಇದ್ದಕ್ಕಿದ್ದಂತೆ ಸಾವು ನೋವು ಯಾಕೆ ಆಗ್ತಾ ಇದೆ? ಒಂದು ತಿಂಗಳಿನಿಂದ ಕಾಂತಾರ ತಂಡದ 3 ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಮೇ 6ನೇ ತಾರೀಕು ಜೂನಿಯರ್ ಆರ್ಟಿಸ್ಟ್ ಕಪಿಲ್ ಸಾವನ್ನಪ್ತಾರೆ, ಕೇರಳ ಮೂಲದವರು. ಕೊಲ್ಲೂರಿನ ಸೌಪರ್ಣಿಕಾ ನದಿಯಲ್ಲಿ ಏಜಲು ಹೋಗಿ ಕಪಿಲ್ ಸಾವನ್ನಪ್ತಾರೆ. ಮೇ 11ನೇ ತಾರೀಕು ನಟ ರಾಕೇಶ್ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದು ಸಾವನ್ನಪ್ತಾರೆ. ಮೆಹಂದಿ ಕಾರ್ಯಕ್ರಮದಲ್ಲಿ ಹೃದಯಾಘಾತಕ್ಕೆ ರಾಕೇಶ್ ಪೂಜಾರಿ ಒಳಗಾಗಿದ್ದಾರೆ. ನಿನ್ನೆ ಮಿಮಿಕ್ರಿ ಕಲಾವಿದ ಕೇರಳದ ವಿಜು ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೂ ಬಂದಿದ್ರು. ಸಿನಿಮಾ ಶೂಟಿಂಗಿಗಾಗಿ ಕೇರಳದಿಂದ ವಿಜು ಬಂದಿದ್ರು. ಕಾಂತಾರ ಸಿನಿಮಾಕ್ಕೆ ಪದೇ ಪದೇ ಈ ರೀತಿಯ ವಿಘ್ನಗಳು, ಅಗ್ನಿ ಪರೀಕ್ಷೆಗಳು ಯಾಕೆ ಎದುರಾಗ್ತಾ ಇದೆ? ನಿಜಕ್ಕೂ ಕೂಡ ಇದು ದೈವದಿಂದ ಎದುರಾಗ್ತಾ ಇರುವ ಸಂಕಷ್ಟನಾ ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಏಕೆಂದರೆ ಈ ಹಿಂದೆ ದೈವದ ಎದುರು ಪ್ರತ್ಯಕ್ಷರಾದಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಅಂಥೇಳಿ ದೈವ ನುಡಿದಿತ್ತು. ನಾನು ನಿನ್ನ ಜೊತೆಗಿರ್ತೇನೆ ಅನ್ನುವಂತಹ ಅಭಯವನ್ನು ಕೊಟ್ಟಿತ್ತು. ಸಹಜವಾದಂತಹ ಪ್ರಶ್ನೆಗಳಿವೆಲ್ಲವೂ ಕೂಡ. ಕೊನೆಯ ಬಾರಿ ದೈವದ ಎದುರು ರಿಷಬ್ ಶೆಟ್ಟಿ ಪ್ರತ್ಯಕ್ಷರಾದಂತಹ ಸಂದರ್ಭದಲ್ಲಿ ಅಥವಾ ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ದೈವ ಕೊಟ್ಟಂತಹ ಅಭಯ ಇದು. ಜಗತ್ತಿನಾದ್ಯಂತ ನಿನಗೆ ದುಶ್ಮನ್ಗಳಿದ್ದಾರೆ, ಕೆಟ್ಟ ಕಣ್ಣುಗಳು ನಿನ್ನ ಕುಟುಂಬದ ಮೇಲೆ ಬಿದ್ದಿದೆ, ನೀನೇನು ಚಿಂತೆಗೊಳಗಾಗೋದು ಬೇಡ, ನಾನಿದ್ದೇನೆ ಅನ್ನುವಂತಹ ಅಭಯವನ್ನು ದೈವ ಕೊಟ್ಟಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಭಾರತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ಇದು ನೋಡುಗರಿಗೆ, ಅಭಿಮಾನಿಗಳಿಗೆ ಸಹಜವಾಗಿ ಇಲ್ಲೇನೋ ಒಂದು ಸಮಸ್ಯೆ ಇದೆ ಅನ್ನೋದನ್ನು ಎತ್ತಿ ತೋರಿಸ್ತಾ ಇದೆ. ಬಟ್ ಚಿತ್ರತಂಡ ಈ ಸಾಲು ವಿಘ್ನಗಳನ್ನು ಹೇಗೆ ನೋಡ್ತಾ ಇದೆ ಅಂತ ಹೇಳಿ? ಹೌದು, ಏನಾದರೂ ಒಂದು ಒಳ್ಳೇದಾಗುತ್ತೆ ಅಂದರೆ ಕೆಟ್ಟದ್ದು ಒಂದು ದೃಷ್ಟಿ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಆರಂಭದಲ್ಲೇ ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ರು ರಿಷಬ್ ಶೆಟ್ಟಿ ಅವರು. ಹೌದು, ದೈವವನ್ನು ತುಂಬಾ ಬಲವಾಗಿ ನಂಬ್ತಾರೆ. ಸಾಕಷ್ಟು ವಿಘ್ನಗಳು ಹಾಗೇನೆ ಎದುರಾಗ್ತಾ ಹೋಯಿತು. ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿರೋದು ದೈವದ ಒಂದು ಪ್ರೇರಣೆ. ಅದರ ಶಕ್ತಿಯಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಏನೇ ಚಿತ್ರತಂಡದ ಮೇಲೆ ಬಂದ್ರೂ ಅದು ಹೋಗುತ್ತೆ ಅನ್ನೋದನ್ನು ಅವರು ಕೂಡ ಬಲವಾಗಿ ನಂಬಿದ್ದಾರೆ. ಅದಕ್ಕೆ ತಕ್ಕಂತೆ ಸಾಲು ಆಗ್ತಾನೆ ಇದೆ. ಹೌದು, ಅನೇಕ ಬಾರಿ ಏನಂದರೆ ಇಂಥ ಪೂಜೆ, ಇಂಥ ಸಿನಿಮಾ ಮಾಡಬೇಕಾದ್ರೆ ಪೂಜೆಯನ್ನು ಮಾಡಿನೇ, ಹರಕೆಯನ್ನು ಕಟ್ಕೊಂಡೇ ಮಾಡ್ತಾರೆ. ಹಾಗೇನು ಹಿಂದಿನ ಸಾಕ್ಷಿ ಕೂಡ ಹೌದು. ಯಾಕಂದರೆ ಕಾಂತಾರ ಸಕ್ಸಸ್ ಆದಮೇಲೆ ಇಡೀ ತಂಡ ಹೋಗಿ ನೇಮೋತ್ಸವದಲ್ಲಿ ಭಾಗಿಯಾಗಿತ್ತು, ಹರಕೆಯನ್ನು ತೀರಿಸಿತ್ತು. ಇದರ ಪ್ರಕಾರ ನೋಡೋದಾದರೆ ಹೌದು, ಈಗಲೂ ಕೂಡ ರಿಷಬ್ ಶೆಟ್ಟಿ ಅವರು ದೈವವನ್ನೇ ನಂಬಿ ಎಲ್ಲ ವಿಘ್ನಗಳು ಹೋಗ್ತವೆ ಅನ್ನೋದನ್ನು ಬಲವಾಗಿ ನಂಬಿದ್ದಾರೆ ಅಂತ ನೋಡ್ಬೋದು. ಪ್ರೇಮ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಭಾರತಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀವಿ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇದೆ. ಕಾಂತಾರ ಸಿನಿಮಾ ದೈವದ ಸುತ್ತ, ತುಳುನಾಡಿನ ಸಂಸ್ಕೃತಿಯ ಸುತ್ತ ಹೆಣೆದಂತಹ ಕಥೆಯಾಗಿತ್ತು. ಈಗ ಚಾಪ್ಟರ್ 1 ಕತೆ ರೆಡಿಯಾಗಿದೆ, ಶೂಟಿಂಗ್ ಕೂಡ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಸಾಲು ವಿಘ್ನಗಳು.